ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 12th ಮಾರ್ಚ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ವಿಚ್ ಇಂಡಿಯನ್ ಸ್ಟೇಟ್ ಲಾಂಚ್ ಕೌಶಲ್ಯ ಮಾತೃತ್ವ ಯೋಜನಾ? ಭಾರತದ ಯಾವ ರಾಜ್ಯವು ಕೌಶಲ್ಯ ಮಾತೃತ್ವ ಯೋಜನೆಯನ್ನು ಪ್ರಾರಂಭಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಛತ್ತೀಸ್ಗಢ. ಛತ್ತೀಸ್ಗಢ ರಾಜ್ಯದ ಮುಖ್ಯಮಂತ್ರಿ ಭೂಪೇಶ್ ಬಾಘೇಲ್ ಅವರು ಕೌಶಲ್ಯ ಮಾತೃತ್ವ ಯೋಜನೆಯನ್ನು ಪ್ರಾರಂಭಿಸಿದರು. ಸೊ ಈ ಯೋಜನೆಯಡಿ ಎರಡನೇ ಹೆಣ್ಣು ಮಗುವಿನ ಜನನದ ಸಂದರ್ಭದಲ್ಲಿ ಮಹಿಳೆಯರಿಗೆ 5,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತದೆ. ಅಂಡ್ ಅವರು ಕನ್ಯಾ ವಿವಾಹ ಯೋಜನೆ, ಕಾಫಿ ಟೇಬಲ್ ಪುಸ್ತಕ ಮತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ ಟೆಲಿಫೋನ್ ಡೈರೆಕ್ಟರಿಯನ್ನು ಸಹ ಬಿಡುಗಡೆ ಮಾಡಿದರು. ಸೊ ಛತ್ತೀಸ್ಗಢ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಭೂಪೇಶ್ ಬಾಘೇಲ್ ಅಂಡ್ ಗವರ್ನರ್ ಅನುಸೂಯ ಯುಕೆ. So Chhattisgarh state do recent government schemes ನೋಡೋದು ಗೈಸ್. ಫಸ್ಟ್ ಒನ್ ಈಸ್ ರೋಜ್ಗಾರ್ ಮಿಷನ್, ನೆಕ್ಸ್ಟ್ ಶ್ರೀ ಧನ್ವಂತರಿ ಜನರಿಕ್ ಮೆಡಿಕಲ್ ಸ್ಟೋರ್ ಸ್ಕೀಮ್, ಥರ್ಡ್ ಒನ್ ಈಸ್ ರಾಜೀವ್ ಗಾಂಧಿ ಗ್ರಾಮೀಣ್ ಭೂಮಿಹೀನ್ ಕೃಷಿ ಮಜ್ದೂರ್ ನ್ಯಾಯ ಯೋಜನಾ ಅಂಡ್ ಲಾಸ್ಟ್ ಕೌಶಲ್ಯ ಮಾತೃತ್ವ ಯೋಜನಾ. ಪಾಲ್ ದಾದವ್ ಮಾಸಕರ್ ವಾಸ್ ಹೆಲ್ಡ್ ಅಟ್ ವಿಚ್ ಪ್ರೆಸೆಂಟ್ ಡೇ ಇಂಡಿಯನ್ ಸ್ಟೇಟ್? ಪಾಲ್ ದಾದವ್ ಹತ್ಯಾಕಾಂಡ ಇಂದಿನ ಭಾರತದ ಯಾವ ರಾಜ್ಯದಲ್ಲಿ ನಡೆಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಗುಜರಾತ್. ಪಾಲ್ ದಾದವ್ ಹತ್ಯಾಕಾಂಡವು ಮಾರ್ಚ್ 7, 1922 ರಂದು ಗುಜರಾತ್ನ ಪಾಲ್ ಚಿಟಾರಿಯಾ ಮತ್ತು ದಾದ್ವಾ ಗ್ರಾಮಗಳಲ್ಲಿ ನಡೆಯಿತು. ಸೊ ಪಾಲ್ ದಾದ್ವಾ ಹತ್ಯಾಕಾಂಡ್ ಜಲಿಯನ್ ವಾಲಾಬಾಗ್ಗಿಂತಲೂ ದೊಡ್ಡದಾದ ಹತ್ಯಾಕಾಂಡ್ ಎಂದು ಉಲ್ಲೇಖಿಸಲಾಗಿದೆ. ಸೊ ಮೋತಿಲಾಲ್ ತೇಜಾವತ್ ನೇತೃತ್ವದ ಏಕ ಚಳುವಳಿಯ ಭಾಗವಾಗಿ ಗ್ರಾಮಸ್ಥರು ಒಟ್ಟುಗೂಡಿದಾಗ ಸುಮಾರು 1000 ಜನರನ್ನು ಬ್ರಿಟಿಷರು ಕೊಂದರು. ಸೊ ಭೂ ಕಂದಾಯ ತೆರಿಗೆಯನ್ನು ವಿರೋಧಿಸುವುದು ಏಕ ಚಳುವಳಿಯ ಉದ್ದೇಶವಾಗಿತ್ತು. ಸೊ ಪಾಲ್ ದಾದ್ವಾ ಮಸಾಕರ್ ಗುಜರಾತ್ನಲ್ಲಿ ನಡೆಯಿತು. ಇಂಡಿಯಾ ಹ್ಯಾಸ್ ಸೈನ್ಡ್ ಅ MOU ವಿತ್ ವಿಚ್ ಕಂಟ್ರೀಸ್ ಟು ಇಂಪ್ಲಿಮೆಂಟ್ BBIN ಮೋಟಾರ್ ವೆಹಿಕಲ್ಸ್ ಅಗ್ರಿಮೆಂಟ್? BBIN ಮೋಟಾರ್ ವಾಹನಗಳ ಒಪ್ಪಂದವನ್ನು ಜಾರಿಗೆ ತರಲು ಭಾರತವು ಯಾವ ದೇಶಗಳೊಂದಿಗೆ MOUಗೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಾಂಗ್ಲಾದೇಶ್ ಅಂಡ್ ನೇಪಾಲ್. ಭಾರತ, ಬಾಂಗ್ಲಾದೇಶ್ ಮತ್ತು ನೇಪಾಳವು ಬಾಂಗ್ಲಾದೇಶ್, ಭೂತಾನ್, ಭಾರತ, ನೇಪಾಳ್ ಮೋಟಾರ್ ವಾಹನಗಳ ಒಪ್ಪಂದವನ್ನು ಕಾರ್ಯಗತಗೊಳಿಸಲು ತಿಳುವಳಿಕೆ ಒಪ್ಪಂದವನ್ನು ಅಂತಿಮಗೊಳಿಸಿದೆ. MVAದು ಫುಲ್ ಫಾರ್ಮ್ ಗೈಸ್ ಮೋಟಾರ್ ವೆಹಿಕಲ್ಸ್ ಅಗ್ರಿಮೆಂಟ್. BBINದು ಫುಲ್ ಫಾರ್ಮ್ ಗೈಸ್ ಬಾಂಗ್ಲಾದೇಶ್, ಭೂಟಾನ್, ಇಂಡಿಯಾ, ನೇಪಾಲ್. ಸೊ ಭೂತಾನ್ ಈ ಸಭೆಯಲ್ಲಿ ವೀಕ್ಷಕರಾಗಿ ಭಾಗವಹಿಸಿತು. ಸೊ BBIN ಪ್ರಾದೇಶಿಕ ವ್ಯಾಪಾರ ಮತ್ತು ಸಂಪರ್ಕವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. UDISC ಪ್ಲಸ್ ರಿಪೋರ್ಟ್ ವಾಸ್ ರಿಲೀಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇತ್ತೀಚೆಗೆ ಬಿಡುಗಡೆಯಾದ UDISC ರಿಪೋರ್ಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಜುಕೇಶನ್. UDISC ಪ್ಲಸ್ ರಿಪೋರ್ಟ್ 2020-21 ಭಾರತದ ಶಾಲಾ ಶಿಕ್ಷಣದ ಕುರಿತು ಇತ್ತೀಚೆಗೆ ಬಿಡುಗಡೆಯಾಗಿದೆ. UDISCದು ಫುಲ್ ಫಾರ್ಮ್ ಗೈಸ್ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಶನ್. ಸೊ ಈ ವರದಿಯ ಪ್ರಕಾರ 2020-21 ರ ಅವಧಿಯಲ್ಲಿ ಪ್ರಾಥಮಿಕದಿಂದ ಪ್ರೌಢಶಾಲಾ ಶಿಕ್ಷಣಕ್ಕೆ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ 25.38 ಕೋಟಿಗೆ ಸುಧಾರಿಸಿದೆ. ಅಂಡ್ ಈ ರಿಪೋರ್ಟ್ ಪ್ರಕಾರ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳ 39.7 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಗೆ ಸ್ಥಳಾಂತರಗೊಂಡಿದ್ದಾರೆ ಎಂದು ಈ ವರದಿ ಉಲ್ಲೇಖಿಸಿದೆ. ಸೊ UDISC ಪ್ಲಸ್ ರಿಪೋರ್ಟ್ ಎಜುಕೇಶನ್ಗೆ ಸಂಬಂಧಿಸಿದೆ. ವಾಟ್ ಈಸ್ ದ ಥೀಮ್ ಆಫ್ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್ 2022? 2022ರ ರಾಷ್ಟ್ರೀಯ ಯುವ ಸಂಸತ್ ಉತ್ಸವದ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಿ ದ ವಾಯ್ಸ್ ಆಫ್ ನ್ಯೂ ಇಂಡಿಯಾ ಅಂಡ್ ಫೈಂಡ್ ಸೊಲ್ಯೂಷನ್ಸ್ ಟು ಕಾಂಟ್ರಿಬ್ಯೂಟ್ ಟು ಪಾಲಿಸಿ. ರಾಷ್ಟ್ರೀಯ ಯುವ ಸಂಸತ್ ಉತ್ಸವದ 3ನೇ ಆವೃತ್ತಿಯನ್ನು, ಥರ್ಡ್ ಎಡಿಷನ್ ಅನ್ನು ಲೋಕಸಭೆಯ ಸಚಿವಾಲಯ ಮತ್ತು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಮಾರ್ಚ್ 10 ಮತ್ತು 11 ರಂದು ಜಂಟಿಯಾಗಿ ಆಯೋಜಿಸಿತು. ಸೊ 2022ರ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್ದು ಥೀಮ್ ಬಿ ದ ವಾಯ್ಸ್ ಆಫ್ ನ್ಯೂ ಇಂಡಿಯಾ ಅಂಡ್ ಫೈಂಡ್ ಸೊಲ್ಯೂಷನ್ಸ್ ಟು ಕಾಂಟ್ರಿಬ್ಯೂಟ್ ಟು ಪಾಲಿಸಿ. ಸೊ ಮುಂಬರುವ ವರ್ಷಗಳಲ್ಲಿ ವಿವಿಧ ವೃತ್ತಿಗಳನ್ನು ಸೇರುವ ಯುವಕರ ಧ್ವನಿಯನ್ನು ಕೇಳಲು ಈ ಇವೆಂಟ್ ಅನ್ನು ಆಯೋಜಿಸಲಾಯಿತು. ಫಿಕ್ಕಿ ಲೇಡೀಸ್ ಆರ್ಗನೈಸೇಷನ್ ಹ್ಯಾಸ್ ಆಪರೇಷನಲೈಸ್ಡ್ ಇಂಡಿಯಾಸ್ ಫಸ್ಟ್ ಫುಲ್ಲಿ ವುಮನ್ ಓನ್ಡ್ ಇಂಡಸ್ಟ್ರಿಯಲ್ ಪಾರ್ಕ್ ಇನ್ ವಿಚ್ ಸ್ಟೇಟ್? ಫಿಕ್ಕಿ ಲೇಡೀಸ್ ಆರ್ಗನೈಸೇಷನ್ ಭಾರತದ ಮೊದಲ ಸಂಪೂರ್ಣ ಮಹಿಳಾ ಸ್ವಾಮ್ಯದ ಕೈಗಾರಿಕಾ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಕಾರ್ಯಗತಗೊಳಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ತೆಲಂಗಾಣ. ಫಿಕ್ಕಿ ಲೇಡೀಸ್ ಆರ್ಗನೈಸೇಷನ್ FLO ಭಾರತದ ಮೊದಲ ಸಂಪೂರ್ಣ ಮಹಿಳಾ ಸ್ವಾಮ್ಯದ ಕೈಗಾರಿಕಾ ಪಾರ್ಕ್ ಅನ್ನು ತೆಲಂಗಾಣ ರಾಜ್ಯದಲ್ಲಿ ಕಾರ್ಯಗತಗೊಳಿಸಿದೆ. ಸೊ ಈ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಫಿಕ್ಕಿ ಲೇಡೀಸ್ ಆರ್ಗನೈಸೇಷನ್ ತೆಲಂಗಾಣ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ. ಸೊ ತೆಲಂಗಾಣ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅಂಡ್ ಗವರ್ನರ್ ತಮಿಳ್ಸೈ ಸೌಂದರರಾಜನ್.
ವರ್ಲ್ಡ್ ಕಿಡ್ನಿ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇ? ವಿಶ್ವ ಕಿಡ್ನಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸೆಕೆಂಡ್ ಥರ್ಸ್ಡೇ ಆಫ್ ಮಾರ್ಚ್. ವಿಶ್ವ ಕಿಡ್ನಿ ದಿನವನ್ನು ಪ್ರತಿ ವರ್ಷ ಮಾರ್ಚ್ ತಿಂಗಳದ 2ನೇ ಗುರುವಾರದಂದು ಆಚರಿಸಲಾಗುತ್ತದೆ. ಸೊ 2022ರಲ್ಲಿ ಈ ದಿನವನ್ನು ಮಾರ್ಚ್ 10ರಂದು ಆಚರಿಸಲಾಯಿತು. ಸೊ 2022ರ ವರ್ಲ್ಡ್ ಕಿಡ್ನಿ ಡೇದು ಥೀಮ್ ಕಿಡ್ನಿ ಹೆಲ್ತ್ ಫಾರ್ ಆಲ್, ಬ್ರಿಂಗ್ ದ ನಾಲೆಜ್ ಗ್ಯಾಪ್ ಟು ಬೆಟರ್ ಕಿಡ್ನಿ ಕೇರ್. ಸೊ ಮೂತ್ರಪಿಂಡದ ಕಾಯಿಲೆಯ ಪ್ರಭಾವ ಮತ್ತು ವಿಶ್ವಾದ್ಯಂತ ಅದರ ಸಂಬಂಧಿತ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಸೊ ಪ್ರತಿ ವರ್ಷ ಮಾರ್ಚ್ ತಿಂಗಳದ ಸೆಕೆಂಡ್ ಥರ್ಸ್ಡೇ 2ನೇ ಗುರುವಾರರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಹೂ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ಅ ನ್ಯೂ ಪ್ರೆಸಿಡೆಂಟ್ ಆಫ್ ಸೌತ್ ಕೊರಿಯಾ? ದಕ್ಷಿಣ ಕೊರಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಯೂನ್ ಸುಕ್ ಯೋಲ್. ಮಾರ್ಚ್ 9ರಂದು ನಡೆದ 2022ರ ದಕ್ಷಿಣ ಕೊರಿಯಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯೂನ್ ಸುಕ್ ಯೋಲ್ ಅವರು ಗೆದ್ದಿದ್ದಾರೆ. ಸೊ ಅವರು 5 ವರ್ಷಗಳ ನಿಗದಿತ ಅವಧಿಗೆ ಮೇ 10ರಂದು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಸೊ ಸೌತ್ ಕೊರಿಯಾ ಬಗ್ಗೆ ನೋಡೋದು ಗೈಸ್, ಕ್ಯಾಪಿಟಲ್ ಸಿಯೋಲ್ ಅಂಡ್ ಕರೆನ್ಸಿ ಸೌತ್ ಕೊರಿಯನ್ ವಾನ್ ಅಂಡ್ ಸೌತ್ ಕೊರಿಯಾದ ಪ್ರಸ್ತುತ ಪ್ರೆಸಿಡೆಂಟ್ ಮೂನ್ ಜಾಯ್ ಇನ್. ಹೂ ಹ್ಯಾಸ್ ರಿಲೀಸ್ಡ್ ಹಿಸ್ ಆಟೋಬಯೋಗ್ರಫಿ ಟೈಟಲ್ಡ್ ಆನ್ ಬೋರ್ಡ್ ಟೆಸ್ಟ್ ಟ್ರಯಲ್ ಟ್ರಯಂಪ್ ಮೈ ಇಯರ್ಸ್ ಇನ್ ಬಿಸಿಸಿಐ. ಆನ್ ಬೋರ್ಡ್ ಟೆಸ್ಟ್ ಟ್ರಯಲ್ ಟ್ರಯಂಪ್ ಮೈ ಇಯರ್ಸ್ ಇನ್ ಬಿಸಿಸಿಐ ಎಂಬ ಶೀರ್ಷಿಕೆಯ ತನ್ನ ಆತ್ಮಚರಿತ್ರೆಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರತ್ನಾಕರ್ ಶೆಟ್ಟಿ. ರತ್ನಾಕರ್ ಶೆಟ್ಟಿಯವರು ಆನ್ ಬೋರ್ಡ್ ಟೆಸ್ಟ್ ಟ್ರಯಲ್ ಟ್ರಯಂಪ್ ಮೈ ಇಯರ್ಸ್ ಇನ್ ಬಿಸಿಸಿಐ ಎಂಬ ಆಟೋಬಯೋಗ್ರಫಿಯನ್ನು ಬರೆದಿದ್ದಾರೆ. ಅಂಡ್ ಈ ಆಟೋಬಯೋಗ್ರಫಿಯನ್ನು ಇತ್ತೀಚೆಗೆ ಬಿಸಿಸಿಐನ ಮಾಜಿ ಪ್ರೆಸಿಡೆಂಟ್ ಶರದ್ ಪವಾರ್ ಅವರು ಬಿಡುಗಡೆ ಮಾಡಿದರು. ಹೂ ಹ್ಯಾಸ್ ವಾನ್ ದ ಗ್ರ್ಯಾಂಡಿ ಸಾಚಿ ಕ್ಯಾಟೋಲಿಕಾ ಇಂಟರ್ನ್ಯಾಷನಲ್ ಓಪನ್ ಚೆಸ್ ಟೂರ್ನಮೆಂಟ್ ಹೆಲ್ಡ್ ಇನ್ ಇಟಾಲಿ? ಇಟಾಲಿಯಲ್ಲಿ ನಡೆದ ಗ್ರ್ಯಾಂಡಿ ಸಾಚಿ ಕ್ಯಾಟೋಲಿಕಾ ಇಂಟರ್ನ್ಯಾಷನಲ್ ಓಪನ್ ಚೆಸ್ ಟೂರ್ನಮೆಂಟ್ ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಸ್.ಎಲ್. ನಾರಾಯಣ್. ಇಟಾಲಿಯಲ್ಲಿ ನಡೆದ ಗ್ರ್ಯಾಂಡಿ ಸಾಚಿ ಕ್ಯಾಟೋಲಿಕಾ ಇಂಟರ್ನ್ಯಾಷನಲ್ ಓಪನ್ ಚೆಸ್ ಟೂರ್ನಮೆಂಟ್ ಅನ್ನು ಭಾರತದ ಎಸ್.ಎಲ್. ನಾರಾಯಣ್ ಅವರು ಗೆದ್ದಿದ್ದಾರೆ. ವಿಚ್ ಕಂಟ್ರೀಸ್ ಎನ್ವಿರಾನ್ಮೆಂಟಲ್ ಲಾಯರ್ ರಿಜ್ವಾನಾ ಹಸನ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ US ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ ಅವಾರ್ಡ್ 2022? 2022ರ US ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ ಪ್ರಶಸ್ತಿಗೆ ಯಾವ ದೇಶದ ಪರಿಸರ ವಕೀಲ್ ರಿಜ್ವಾನಾ ಹಸನ್ ಅವರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಾಂಗ್ಲಾದೇಶ್. ಬಾಂಗ್ಲಾದೇಶದ ಪರಿಸರ ವಕೀಲ್ ಎನ್ವಿರಾನ್ಮೆಂಟಲ್ ಲಾಯರ್ ರಿಜ್ವಾನಾ ಹಸನ್ ಅವರು 2022ರ ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ. ತಮ್ಮ ಸಮುದಾಯಗಳಲ್ಲಿ ಬದಲಾವಣೆ ತರಲು ಕೆಲಸ ಮಾಡುವ ಅಸಾಧಾರಣ ಧೈರ್ಯ, ಶಕ್ತಿ ಮತ್ತು ನಾಯಕತ್ವದ ಮಹಿಳೆಯರನ್ನು ಗೌರವಿಸಲು US ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ನಿಂದ 2007ರಲ್ಲಿ ಇಂಟರ್ನ್ಯಾಷನಲ್ ವುಮನ್ ಆಫ್ ಕರೇಜ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಸೊ ರಿಜ್ವಾನಾ ಹಸನ್ ಅವರು ಬಾಂಗ್ಲಾದೇಶದ ಪರಿಸರ ವಕೀಲರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದಾರೆ. ಅಂಡ್ ಅವರು ತಮ್ಮ ಕ್ರಿಯಾಶೀಲತೆಗಾಗಿ 2012ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. With which country India has signed a MOU on cooperation in science, technology and innovation? ಭಾರತವು ಯಾವ ದೇಶದೊಂದಿಗೆ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಸಹಕಾರದ ಕುರಿತು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಿಂಗಾಪುರ್. ಭಾರತ ಸರ್ಕಾರ ಮತ್ತು ಸಿಂಗಾಪುರ್ ಸರ್ಕಾರವು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಸಹಕಾರದ ಕುರಿತು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಭಾರತ ಸಿಂಗಾಪುರ್ ತಂತ್ರಜ್ಞಾನ ಶೃಂಗಸಭೆ 2022ರ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಸೊ ಈ ಒಪ್ಪಂದವು ಕೃಷಿ, ಆಹಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸುಧಾರಿತ ಉತ್ಪಾದನೆ ಮತ್ತು ಎಂಜಿನಿಯರಿಂಗ್, ಹಸಿರು ಆರ್ಥಿಕತೆ, ಇತರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಸಿಂಗಾಪುರದ ನಡುವೆ ಸಹಕಾರವನ್ನು ಉತ್ತೇಜಿಸಿ ಅಭಿವೃದ್ಧಿ ಪಡಿಸುತ್ತದೆ. ಸೊ ಭಾರತ ದೇಶವು ಸಿಂಗಾಪುರ್ ಸರ್ಕಾರದೊಂದಿಗೆ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಸಿಂಗಾಪುರ್ ಬಗ್ಗೆ ನೋಡೋದು ಗೈಸ್, ಕರೆನ್ಸಿ ಸಿಂಗಾಪುರ್ ಡಾಲರ್ ಅಂಡ್ ಪ್ರೆಸಿಡೆಂಟ್ ಹಲೀಮಾ ಯಾಕೂಬ್. ವಿಚ್ ಸ್ಟೇಟ್ಸ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಅನೌನ್ಸ್ಡ್ ಸುಷ್ಮಾ ಸ್ವರಾಜ್ ಅವಾರ್ಡ್ ಫಾರ್ ವುಮನ್? ಯಾವ ರಾಜ್ಯದ ಮುಖ್ಯಮಂತ್ರಿ ಮಹಿಳೆಯರಿಗೆ ಸುಷ್ಮಾ ಸ್ವರಾಜ್ ಪ್ರಶಸ್ತಿಯನ್ನು ಘೋಷಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹರಿಯಾಣ. ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರು ರಾಜ್ಯ ಬಜೆಟ್ ಅನ್ನು ಮಂಡಿಸುವಾಗ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ಷೇತ್ರಗಳಲ್ಲಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳು ಅಥವಾ ಕೊಡುಗೆಗಳಿಗಾಗಿ ಮಹಿಳೆಯರಿಗೆ ಸುಷ್ಮಾ ಸ್ವರಾಜ್ ಪ್ರಶಸ್ತಿಯನ್ನು ಘೋಷಿಸಿದ್ದಾರೆ. ಸೊ ಸುಷ್ಮಾ ಸ್ವರಾಜ್ ಅವ್ರ ಬಗ್ಗೆ ನೋಡೋದು ಗೈಸ್, ಅವರು ಸುಪ್ರೀಂ ಕೋರ್ಟ್ ವಕೀಲರು ಮತ್ತು ಭಾರತೀಯ ರಾಜಕಾರಣಿ ಆಗಿದ್ದರು. ಅಂಡ್ ಅವರು ಬಿಜೆಪಿಯ ಹಿರಿಯ ಸದಸ್ಯರಾಗಿದ್ದರು. ಮೊದಲ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ
ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆ ಸಲ್ಲಿಸಿದರು. ಆ್ಯಂಡ್ ಇದಲ್ಲದೆ ಹರಿಯಾಣ ಸರ್ಕಾರವು ದರ್ಶನ್ ಲಾಲ್ ಜೈನ್ ಪರಿಸರ ಪ್ರಶಸ್ತಿ, ಹರಿಯಾಣದ ಪ್ರಸಿದ್ಧ ಎನ್ವಿರಾನ್ಮೆಂಟಲಿಸ್ಟ್ ದರ್ಶನ್ ಲಾಲ್ ಜೈನ್ ಅವರ ಹೆಸರಿನಲ್ಲಿ ಈ ಹೊಸ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಗುವುದು. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ವುಮನ್ ಅಟ್ ವರ್ಕ್ ಪ್ರೋಗ್ರಾಮ್ ಟು ಪ್ರೊವೈಡ್ 5 lakh ಜಾಬ್ಸ್ ವಿದಿನ್ 2026 ಟು ವುಮನ್. ಮಹಿಳೆಯರಿಗೆ 2026 ಒಳಗೆ 5 ಲಕ್ಷಗಳ ಉದ್ಯೋಗಗಳನ್ನು ಒದಗಿಸಲು ಯಾವ ರಾಜ್ಯ ಸರ್ಕಾರವು ವುಮನ್ ಅಟ್ ವರ್ಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕರ್ನಾಟಕ. ಅಗತ್ಯ ಉದ್ಯೋಗ ಕೌಶಲ್ಯ ಹೊಂದಿರುವ ಮಹಿಳೆಯರಿಗೆ 2026 ಒಳಗೆ 5 ಲಕ್ಷ ಉದ್ಯೋಗಗಳನ್ನು ಒದಗಿಸಲು ಕರ್ನಾಟಕ ಸರ್ಕಾರವು ವುಮನ್ ಅಟ್ ವರ್ಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಸೊ ಮಹಿಳಾ ಉದ್ಯೋಗಿಗಳನ್ನು ಆಕರ್ಷಿಸಲು ಕಾರ್ಪೊರೇಟ್ ಕಾರ್ಯಕ್ರಮಗಳ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸುವ ಗುರಿಯನ್ನು ಈ ಕಾರ್ಯಕ್ರಮ ಹೊಂದಿದೆ. ಸೊ ಇದನ್ನು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ KDEM, KTech, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಸೊ ಕರ್ನಾಟಕ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂಡ್ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್. ಸ್ನೇಹಿತರೆ, ಹೆಸರು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು FATFನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಟಿ ರಾಜಕುಮಾರ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ರಾಜಸ್ಥಾನ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮನೀಂದ್ರ ಶ್ರೀವಾಸ್ತವ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ವುಮನ್ ಅಟ್ ವರ್ಕ್ ಪ್ರೋಗ್ರಾಮ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ದಕ್ಷಿಣ ಕೊರಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.